ಅಂತ ಹೇಳಿದ್ರೆ ದೈಹಿಕವಾಗಿ ಬಲವಿಲ್ಲದವರು, ಆಮೇಲೆ ಶಕ್ತಿ ಇಲ್ಲದವರು, ಇನ್ಯಾವ ಥರ ಆರ್ಥಿಕವಾಗಿ ಅಂದರೆ ಅಷ್ಟೊಂದು ನನಗೆ ಸಾಮಗ್ರಿಗಳನ್ನು ತರಕ್ಕಾಗಲ್ಲ, ಅಷ್ಟೊಂದು ಹೂವು ಹಣ್ಣು ಪೂಜೆ ಸಾಮಗ್ರಿ ಅಂದರೆ ಸುಮ್ಮನೆನಾ, ಎಲ್ಲರೂ ತರಕ್ಕಾಗುತ್ತಾ? ಅದಕ್ಕೆಲ್ಲ ಎಲ್ಲ ಥರ ಸೌಕರ್ಯನೂ ದೇವರು ಕೊಟ್ಟಿರ್ಬೇಕಲ್ವಾ? ಅದಕ್ಕೆ ಅದನ್ನು ಹೇಳೋದು ನಾವು ಎರಡು ಥರ ತಿಳ್ಕೊಬೋದು. ಅದನ್ನು ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂದರೆ ನನಗೆ ಶರೀರದಲ್ಲಿ ಶಕ್ತಿ ತುಂಬಿದ್ರು ಸರಿ, ಆರ್ಥಿಕವಾಗಿ ಶಕ್ತಿ ಇಲ್ಲದೆ ಇದ್ರು ಸರಿ, ಅಂಥವರಿಗೆ ಆ ಕೀರ್ತನೆಯನ್ನು ಹೇಳಿದ್ದಾರೆ. ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ನುಡಿವ ಮಾತುಗಳೆಲ್ಲ ಕಡಲ ಶಯನನ ಜಪವು. ನುಡಿವ ಮಾತು ನಾವೇನು ಪ್ರತಿನಿತ್ಯ ಯಾರ ಜೊತೆ ಮಾತಾಡಿದ್ರು ಅದು ಕಡಲ ಶಯನನ ಜಪ ಅಂತ ತಿಳ್ಕೊಂಡ್ರಿ. ನಡುಮನೆ ಮಕ್ಕಳ ಉಡುಪಿ, ಅದೇ ಉಡುಪಿ ವೈಕುಂಠ, ಎಡಬಲದ ಮನೆಯವರು ಕಡು ಭಾಗವತರು. ಹಿಂಗೆ ಸುಲಭ ಪೂಜೆ ಅಂದರೆ ಭಾವಿಸ್ಕೊಳ್ರಿ ದೇವರನ್ನ ಭಾವಿಸ್ಕೊಳ್ಳೋದ್ರಲ್ಲಿ ಇರೋದು. ನಾವೇನು ಪ್ರಾಪಂಚಿಕವಾಗಿ ತೋರ್ಪಡಿಕೆಗೆ ಏನೇನೋ ಪೂಜೆ ಅದು ಇದು ಅಂತೇಳಿ ಅದಕ್ಕೆಲ್ಲ ಪರಿಕರಗಳನ್ನೆಲ್ಲ ಜೋಡಿಸ್ಕೊಂಡು ಮಾಡ್ತೀವಲ್ಲ, ಅದು ಬೇಡ ಅಂತ ಹೇಳಿಲ್ಲ ದಾಸರು. ಇದಕ್ಕೆ ಪ್ರಾಮುಖ್ಯತೆ ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂತ ಹೇಳಿ ಹೀಗೆ ಸಾಕಷ್ಟು